ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು PM ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಹಸ್ಬೆಂಡೇ ಬ್ಲಾಗರ್ ಆಗವ್ರೆ, ಯಾಕಂದರೆ ಅವರೇ ಫೋನಲ್ಲಿ ವಿಡಿಯೋನ ಮಾಡ್ಕೊಂಡು ಬರ್ತಾ ಇರೋದು. ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಅಷ್ಟೇ. ಇವತ್ತು ಕರ್ನಾಟಕದಿಂದ ತಮಿಳ್ನಾಡಿಗೆ ಜರ್ನಿನ ಮಾಡ್ತಾ ಇದ್ದೀವಿ, ಯಾಕಂದರೆ ಬೊಕ್ಕಪುರಂನಲ್ಲಿ ಇರ್ತಕ್ಕಂಥ ಟೆಂಪಲ್ಗೆ ಹೋಗಬೇಕು ಅಂತ. ಅಲ್ಲಿ ಮಾರಿಕಮ್ಮ ಅನ್ನೋ ದೇವತೆ ಕೂಡ ಇದ್ದಾರೆ. ತುಂಬಾ ಒಂದು ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು, ಯಾಕಂದರೆ ವೀರಪ್ಪನೇ ಬಂದು ಅಲ್ಲಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಂಥ ಪ್ಲೇಸ್ ಅದು. ಹೋಗ್ಬೇಕಾದ್ರೆ ವನಸಿರಿಯಾಗಿರುವಂತಹ ಬಂಡೀಪುರ ಫಾರೆಸ್ಟ್ ಒಳಗಡೆ ಹೋಗಿದ್ದು ತುಂಬಾ ಖುಷಿ ಆಯಿತು ಗೈಸ್. ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ವೀಕ್ಷಣೆ ಮಾಡ್ಕೊಂಡು ಹೋಗೋ ಒಂದು ವಿಶೇಷವಾದಂತಹ ಸಂದರ್ಭ ನನಗೆ ಸಿಕ್ತು. ಬಂಡೀಪುರ ಫಾರೆಸ್ಟ್ ಒಳಗಡೆ ಹೋಗುವಾಗ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಒಂದು ಒಳ್ಳೆಯ ಅವಕಾಶ ಅಂತಲೇ ನನಗಂತೂ ಫೀಲ್ ಆಗ್ತಾಯಿತ್ತು. ಸಮ್ಮರ್ ಟೈಮಲ್ಲಿ ಹೋಗಿರೋದ್ರಿಂದ ಮಕ್ಕಳಿಗೂ ಕೂಡ ರಜೆ ಇರುತ್ತೆ ಅಂತ ಊಟಿಗೆ ಹೋಗೋರಂತೂ ಪ್ರವಾಸಿಗರು ತುಂಬಾ ಜನ ಹೋಗ್ತಾಯಿದ್ರು. ನಾವು ರೀಚ್ ಆಗಬೇಕಾಗಿರೋ ಪ್ಲೇಸ್ ಬಂದು ನಂಜನಗೂಡಿಂದ 80 ಕಿಲೋಮೀಟರ್ ಇದೆ. ಊಟಿ ರೋಡಲ್ಲೇ ಇರೋದು ಟೆಂಪಲ್ಲು. ಸ್ವಲ್ಪ ಅರ್ಲಿ ಮಾರ್ನಿಂಗೇ ಹೋಗಬೇಕಿತ್ತು, ಹೋಗೋದೇ ಸ್ವಲ್ಪ ಲೇಟ್ ಆಗೋಯಿತು. ಬಂಡೀಪುರ ಫಾರೆಸ್ಟ್ ಒಳಗಡೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಎಚ್ಚರಿಕೆ ಬೋರ್ಡ್ಗಳು ಕೂಡ ಇದ್ದರು. ಹಾಗೆ ಅರಣ್ಯ ಸಿಬ್ಬಂದಿಗಳು ಕೂಡ ಹೇಳ್ತಾಯಿದ್ರು, ಯಾರೂ ಕೂಡ ನಿಲ್ಲಿಸ್ಬಿಟ್ಟು ಫೋಟೋಸ್ ವೀಡಿಯೋಸ್ನ ಮಾಡಬೇಡಿ. ಅಂದರೆ ಪ್ರಾಣಿಗಳು, ಅಂದರೆ ನಮ್ಮನ್ನು ನೋಡಿದ್ರೆ ಪ್ರಾಣಿಗಳು ಕೂಡ ಹೆದರುತ್ತವೆ ಅಲ್ವಾ, ಅದರಿಂದ ಹೇಳ್ತಾಯಿದ್ರು. ಏನಾದರೂ ಅಪಾಯ ಆಗಬಾರ್ದು ಅನ್ನೋದಕ್ಕೋಸ್ಕರ ಅರಣ್ಯ ಸಿಬ್ಬಂದಿ ವರ್ಗದವರು ಕೂಡ ಅಲ್ಲೇ ನಿಂತು ಜನರನ್ನ ಸ್ವಲ್ಪ ಹೇಳ್ಕೊಡ್ತಾಯಿದ್ರು. ನಾವು ಹೋಗ್ಬೇಕಾದ್ರೆ ಮೊದಲು ನೋಡಿದ ಪ್ರಾಣಿನೇ ಜಿಂಕೆ. ಈ ಪ್ರಕೃತಿ ಸೌಂದರ್ಯನ ನೋಡಿದಾಗ ನಮ್ಮಲ್ಲಿರ್ತಕ್ಕಂಥ ಬ್ಯುಸಿ ಲೈಫು, ಒತ್ತಡದ ಜೀವನ, ವಾಯು ಮಾಲಿನ್ಯ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇವನ್ನೆಲ್ಲ ನೋಡಿದಾಗ ಸ್ವಾತಂತ್ರ್ಯನೇ ಅಲ್ಲ ಅನಿಸುತ್ತೆ. ಆದರೆ ಈ ಪ್ರಾಣಿ ಪಕ್ಷಿಗಳದೇ ಸ್ವಾತಂತ್ರ್ಯ, ಇದೇ ನಿಜವಾದ ಸ್ವಾತಂತ್ರ್ಯ ಅಂತ ನನಗಂತೂ ಫೀಲ್ ಆಗ್ತಾಯಿತ್ತು. ಸಮಯ ಬಂದು ಇವಾಗ ಆಲ್ಮೋಸ್ಟು 12:45 ಆಗಿದೆ. ಕರ್ನಾಟಕ ಬಿಟ್ಟು ತಮಿಳ್ನಾಡು ಹತ್ರ ಹೋಗ್ತಾ ಇದ್ದೀವಿ ಅಂದಿದ ತಕ್ಷಣ ಅಲ್ಲೂ ಕೂಡ ಚೆಕ್ ಪೋಸ್ಟ್ ಇರುತ್ತೆ. ಅಲ್ಲಿ ಯಾವುದೇ ಥರ ಒಂದು ಬಾಟಲ್ ಕೂಡ ತಗೊಂಡು ಹೋಗಂಗಿಲ್ಲ ಅಲ್ಲಿಗೆ. ಯಾವುದೇ ಥರ ಪ್ಲಾಸ್ಟಿಕ್ ಇದ್ದರೂ ಅಲ್ಲೇ ಬಿಸಾಕ್ಬಿಟ್ಟು ಮುಂದೆ ಹೋಗಬೇಕು. ಹಾಗೆ ಒಂದು ಜಿಂಕೆ ದಂಡೆ ಕಾಣ್ತು ಗೈಸ್, ಅಲ್ಲಿ ಒಂದು ಸೈನ್ಯನೇ ನೋಡಿ ನನಗಂತೂ ಖುಷಿ ಆಯಿತು. ಯಾಕಂದರೆ ಕುರಿ ಮರಿಗಳು ನಮ್ಮ ವಿಲೇಜ್ಗಳಲ್ಲಿ ಮೇಯುವಾಗೆ ಅಲ್ಲಿ ಜಿಂಕೆ ಮರಿಗಳೇ ಮೇಯ್ತಾಯಿತ್ತು. ನಾವು ಹೋಗ್ತಾ ಇರೋ ಪ್ಲೇಸ್ಗೂ ಕೂಡ ಊಟಿಗೂ ಒಂದು 20 ಕಿಲೋಮೀಟರ್ ಅಷ್ಟೇ, ಹತ್ರನೇ ಇತ್ತು ಊಟಿ. ಸೊ ನಾವು ಟೈಮಿಂಗ್ಸ್ ಅಡ್ಜಸ್ಟ್ ಆಗಲ್ಲ ಅಂದ್ಬಿಟ್ಟು ನಾವು ಅಲ್ಲಿಗೆಲ್ಲ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋಗೋಣ ಅಂತ. ಯಾರೆಲ್ಲ ಪ್ರವಾಸಿಗರು ಊಟಿಗೆ ಹೋಗ್ತಾರೆ ಅವ್ರುಗಳಿಗೆ ಆನ್ಲೈನ್ ಬುಕ್ಕಿಂಗ್ ಕಂಪಲ್ಸರಿ ಇರುತ್ತೆ. ಅಲ್ಲೋಗಿ ಆನ್ಲೈನ್ ಬುಕ್ಕಿಂಗ್ನ ಮಾಡ್ಕೊಂಡು ನಂತರನೇ ಮುಂದೆ ಜರ್ನಿ ಮಾಡೋಕ್ಕಾಗೋದು. ಅಲ್ಲೇ ಮುಂದೆ ಹೋದಾಗ ಅಲ್ಲೇ ಒಂದು ಸರಿಯಾದ ಸಜೆಷನ್ನ ಕೊಡ್ತಾರೆ, ಯಾವ ಥರ ಆನ್ಲೈನ್ ಬುಕ್ಕಿಂಗ್ನ ಮಾಡ್ಕೋಬೇಕು ಎಲ್ಲ ಕೂಡ ಹೇಳ್ಕೊಡ್ತಾರೆ. ನಾವು ಕೂಡ ಕೇಳಿದ್ವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಮುಂದೆ ಹೋಗ್ಬೇಕಾ ಅಂತ. ಏನಿಲ್ಲ, ನೀವು ಊಟಿಯಿಂದ ಸ್ವಲ್ಪ ಹಿಂದೆನೇ ಹೋಗೋದ್ರಿಂದ ಏನು ಆನ್ಲೈನ್ ಬುಕ್ಕಿಂಗ್ ಏನು ಬೇಡ ಅಂತ ಕೂಡ ಹೇಳಿದ್ರು. ಹಾಗೆ ಹೋಗ್ಬೇಕಾದ್ರೆ ಮೊದಲಿಗೆ ನಮಗೆ ಸಿಕ್ಕಿದ ಟೆಂಪಲ್ ಯಾವುದು ಅಂದರೆ ಮಚಣಿಕಮ್ಮ ದೇವಸ್ಥಾನ. ಈ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಕೂಡ ಹೋಗಿ ಅಲ್ಲಿ ದರ್ಶನ ಕೂಡ ಮಾಡಿಕೊಂಡು ದೇವರುಗಳು ಕೂಡ ತುಂಬಾ ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಅಂತ. ಹಾಗೆ ಈ ದೇವರ ದರ್ಶನ ಕೂಡ ಮುಗಿಸ್ಕೊಂಡು ನಾವು ಹೋಗ್ಬೇಕಾಗಿರೋ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಾಗೆ ತಮಿಳ್ನಾಡಲ್ಲೂ ಕೂಡ ತುಂಬಾ ಚೆನ್ನಾಗಿ ದೇವ್ರಿಗೆ ಅಲಂಕಾರಗಳನ್ನ ಮಾಡ್ತಾರೆ. ನೋಡಿದ ತಕ್ಷಣ ಮೈಯೆಲ್ಲ ಒಂಥರ ರೋಮಾಂಚನ ಅಂತ ಅನ್ನಿಸ್ಬೇಕು, ಕೈ ಎತ್ತಿ ಮುಗಿಬೇಕು ದೂರದಲ್ಲೇ ಅನ್ನೋ ಥರ ಖುಷಿ ಆಗುತ್ತೆ ನನಗಂತೂ ದೇವರುಗಳನ್ನು ನೋಡಿದಾಗ. ಹಾಗೆ ಪ್ರಕೃತಿ ಸೌಂದರ್ಯನ ನೋಡ್ತಾ ನಾವು ಹೋಗಿದ್ದು ಮಾರಿಕಮ್ಮ ಟೆಂಪಲ್ಗೆ. ಫೈನಲಿ ನಾವು ಹೋಗ್ಬೇಕಾದ ಪ್ಲೇಸ್ನ ಬಂದು ತಲುಪಿದ್ದಾಯಿತು. ಇಲ್ಲಿನ ವಿಶೇಷತೆ ಏನು ಅಂತಂದರೆ ನಾವೇನೋ ಅಂದ್ಕೊಂಡ್ರು ಕೂಡ ಅಲ್ಲಿ ಒಂದು ಸರಿ ಬಂದು ಕೈ ಮುಕ್ಕೊಂಡೋಗಿ ಇನ್ನೊಂದು ಸರಿ ಬರೋ ತನಕ ನೆರವೇರುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಇಲ್ಲಿ ಮಟನ್ ಚಿಕನ್ ಎಲ್ಲ ಮಾಡ್ಕೊಂಡು ಕೂಡ ಮರಿ ಹೊಡೆದು ಊಟ ಕೂಡ ಮಾಡ್ತಾರೆ ಇಲ್ಲಿ. ಫೈನಲಿ ನಾವು ಬರಬೇಕಾದ ದೇವಸ್ಥಾನಕ್ಕೆ ಬಂದು ಅಂತ ತುಂಬಾ ಖುಷಿ ಆಯಿತು. ಇಷ್ಟಾರ್ಥಗಳನ್ನು ನೆರವೇರಿಸೋ ತಾಯಿನ ನೋಡಿಕೊಂಡು ಆ ಮಾತೆಗೆ ಕೈಯನ್ನು ಮುಕ್ಕೊಂಡು ನಮ್ಮದು ಏನೇ ಬೇಡಿಕೆ ಇದ್ದರೂ ನೆರವೇರಿಸೋ ತಾಯಿ, ಮತ್ತೆ ಬರ್ತೀವಿ ನಿನ್ನ ಸ್ಥಳಕ್ಕೆ ಅಂತ ಕೈನ ಮುಕ್ಕೊಂಡು ನಾವು ಮತ್ತೆ ರಿಟರ್ನ್ ಹೊರಡ್ತಾ ಇದ್ದೀವಿ. ಏನೇ ಒಳ್ಳೇದಾಗಬೇಕು, ಏನೇ ದೇವರು ಒಳ್ಳೇದು ಮಾಡಬೇಕು ಅಂದರೆ ನಮ್ಮಲ್ಲೂ ಕೂಡ ಒಂದು ಒಳ್ಳೆತನ ಅನ್ನೋದಿರಬೇಕು. ಆ ಒಳ್ಳೆತನಕ್ಕೆ ನಾವು ಅರ್ಹರಿದ್ದೀವಿ ಅಂತ ಭಾವಿಸ್ತಾ ನಾವು ಇವತ್ತು ನಮ್ಮ ಪ್ರಯಾಣನ ಮುಂದುವರಿಸ್ತಾ ಇದ್ದೀವಿ. ನಾವು ಕೂಡ ಇವಾಗ ಮತ್ತೆ ರಿಟರ್ನ್ ಊರಿಗೆ ಹೊರಡ್ತಾ ಇದ್ವಿ. ಹೋಗ್ಬೇಕಾದ್ರೆ ಮತ್ತೆ ಬಂಡೀಪುರನ ನೋಡ್ಕೊಂಡು ಹೋಗ್ತಾ ಇದ್ವಿ. ಜಿಂಕೆಗಳು ತುಂಬಾ ಅವಾಗ ನೋಡಿದ್ದಕ್ಕಿಂತ ಹೆಚ್ಚಾಗಿ ಇವಾಗಲೂ ಕೂಡ ತುಂಬಾ ಒಂದು ದಂಡು ಜಿಂಕೆಗಳನ್ನು ನೋಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಕಾಡೆಮ್ಮೆಗಳು ಕೂಡ ತುಂಬಾ ಸಿಗ್ತಾ ಇದ್ವು. ಹಾಗೆ ಒಂದು ತಾಯಿ ಮತ್ತು ಮರಿ ಆನೆ ಕೂಡ ನೋಡಿದ್ವಿ. ಇಲ್ಲಿ ನೀವು ಒಂದನ್ನು ಗಮನಿಸ್ಬೋದು, ತಾನು ಆಹಾರ ತಿಂತ ಅದಕ್ಕೂ ಕೂಡ ತಿನ್ನೋ ಹಾಗೆ ಸಹಾಯನ ಮಾಡಿಕೊಡ್ತಾ ಇದೆ, ಅದು ಕೂಡ ತಿನ್ಕೊಳ್ಳಿ ಅಂತ. ತಾಯಿಯ ಮನಸ್ಸು ಎಂಥದ್ದು ಅಂದರೆ ತಾಯಿಯೇ ಮೊದಲ ಗುರು, ನಮಗೆಲ್ಲನೂ ಕಲಿಸ್ತಕ್ಕಂಥವ್ರು
ತಾಯಿನೇ. ಅದರಲ್ಲಿ ಈ ಒಂದು ವಿಶೇಷವನ್ನು ನೋಡಿ ತುಂಬಾ ಖುಷಿ ಆಯಿತು. ಅಂದರೆ ರೋಡ್ಗೆ ಎಷ್ಟು ಹತ್ರ ಇರ್ತವೆ ಪ್ರಾಣಿಗಳು ಅಂದರೆ ಝೂ ಅಲ್ಲೂ ಕೂಡ ನೋಡ್ತೀವಲ್ಲ ಅದೇ ಥರ ಫೀಲ್ ಆಗ್ತಾಯಿತ್ತು. ಅವು ನಮ್ಮ ಶಬ್ದಕ್ಕೆ ಅಂದರೆ ಗಾಡಿಗಳ ಶಬ್ದಕ್ಕೆ ಪಾಪ ಓಡ್ತಾ ಇದ್ವು ಪ್ರಾಣಿಗಳು ಕೂಡ. ಹಾಗೆ ಅಲ್ಲಲ್ಲಿ ಕಾಡೆಮ್ಮೆಗಳು ಕೂಡ ಕಾಣಿಸ್ಕೊಳ್ತಾ ಇದ್ವು. ಇನ್ನು ಕೆಲವು ಪ್ರಾಣಿಗಳು ಯಾವ್ಯಾವುದು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟರಲ್ಲಿ ಅವು ಓಡಿಬಿಡ್ತಾ ಇದ್ವು. ಅಷ್ಟು ಪ್ರಾಣಿಗಳಲ್ಲಿ ತುಂಬ ಜಾಸ್ತಿ ಇದೆ ಅಂತ ಅನಿಸಿದ್ದು ಜಿಂಕೆಗಳು. ಆದರೂ ಜಿಂಕೆಗಳನ್ನ ಮೊದಲನೇ ಬಾರಿ ಈ ಥರ ವನಸಿರಿಯಲ್ಲಿ ನೋಡಿದ್ದು ತುಂಬಾ ಖುಷಿ ಆಯಿತು. ಹಾಗೆ ಜಿಂಕೆಗಳು ಆನೆಗಳು ಎಷ್ಟೆಷ್ಟು ಹತ್ರದಲ್ಲೇ ಇರ್ತವೆ, ಎಷ್ಟು ಒಡನಾಟದಲ್ಲಿ ಇವೆ ಅಲ್ವಾ ಪ್ರಾಣಿಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ನ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್.